ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಕೋಲ್ಕತ್ತಾದಲ್ಲಿ ಮತ್ತೆ ಮನುಷ್ಯತ್ವದ ಕಗ್ಗೊಲೆ ನಡೆದಿದೆ. ಅಂದರೆ ಒಬ್ಬ ಮನುಷ್ಯ ಅಂದುಕೊಳ್ಳುವಂತಹ ಘಟನೆಗಳಲ್ಲದೆ ಮನುಷ್ಯ ಕುಲಕ್ಕೆ, ಮಾನವ ಕುಲಕ್ಕೆ ಒಂದು ಏನು ನಡೆಬಾರದಂತಹ ಒಂದು ಕಗ್ಗೊಲೆ ಈಗ ನಡೆದು ಹೋಗಿದೆ. ವೈದ್ಯಕೀಯ ವಿದ್ಯಾರ್ಥಿನಿಯ ಕಗ್ಗೊಲೆ ನಡೆದದ್ದನ್ನು ವಿರೋಧಿಸಿ ಜೂನಿಯರ್ ವೈದ್ಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಈ ಸಮಯದಲ್ಲಿ 14ನೇ ತಾರೀಕು ರಾತ್ರಿ 100ರಿಂದ 150 ಗೂಂಡಾಗಳು ಈ ಒಂದು ಪ್ರತಿಭಟನಾಕಾರರ ಮಧ್ಯೆ ಬಂದು ಈ ಒಂದು ಏನು ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ಪೀಠೋಪಕರಣಗಳು ಹಾಗೆಯೇ ಮಿಷನರಿಗಳು ಇದೆಲ್ಲವನ್ನು ಹೊಡೆದು ಹಾಕಿದ್ದಾರೆ. ಅಂದರೆ ಈ ಒಂದು ಆಸ್ಪತ್ರೆಯಲ್ಲಿ ವಾರ್ಡ್ಗಳು ಹಾಗೆ ಎಮರ್ಜೆನ್ಸಿ ಆಪರೇಷನ್ ಥಿಯೇಟರ್ ಇದೆಲ್ಲದರ ಒಳಗೆ ನುಗ್ಗಿ ಎಲ್ಲವನ್ನು ಹೊಡೆದು ಹಾಕಿದ್ದಾರೆ. ಇದು ನಡೆದಿದ್ದು ಸ್ವಾತಂತ್ರ್ಯೋತ್ಸವದ ಹಿಂದಿನ ರಾತ್ರಿ, ಅಂದರೆ 14ನೇ ತಾರೀಕು ರಾತ್ರಿ ಆಲ್ಮೋಸ್ಟ್ 12 ಗಂಟೆ ಸುಮಾರಿಗೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ವೈದ್ಯಕೀಯ ಅಂದರೆ ಕಿರಿಯ ಏನು ಜೂನಿಯರ್ ವೈದ್ಯರಿದ್ದರು, ಕಿರಿಯ ವೈದ್ಯರು ಇವರು ಹೇಳ್ತಾ ಇರೋವಂಥದ್ದು. ಆದರೆ ಎಲ್ಲರಿಗೂ ಗೊತ್ತಿದೆ, ಆಸ್ಪತ್ರೆಗೆ ಕೆಲವು ಪೊಲೀಸರೇ ಲಾಠಿಯನ್ನು ತೆಗೆದುಕೊಂಡು ಹೋಗಲ್ಲ, ಕೆಲವು ಪೊಲೀಸರು ಯೂನಿಫಾರ್ಮ್ನಲ್ಲೂ ಕೂಡ ಹೋಗಲ್ಲ. ಯಾವ ಒಂದು ವಿಷಯಕ್ಕೆ ಹೋಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಲ್ಲಿ ಬಹಳಷ್ಟು ರೋಗಿಗಳಿರ್ತಾರೆ, ಹಾಗೆ ಆ ರೋಗಿಗಳು ಯಾವುದೋ ಒಂದು ಕಾಯಿಲೆಗಳಿರುತ್ತೆ, ಹಾಗೆ ನೋಡಿ ಬೇರೆಯ ರೀತಿಯಲ್ಲೇ ಇರ್ತಾರೆ ರೋಗಿಗಳು. ಎಲ್ಲರಿಗೂ ಗೊತ್ತಿರುತ್ತೆ ಅವರ ಮನಸ್ಥಿತಿ ಹೇಗಿರುತ್ತೆ ಅಂತ. ಆ ಒಂದು ಯೂನಿಫಾರ್ಮ್ ಹಾಗೆ ಆ ಲಾಠಿಗಳನ್ನು ನೋಡಿ ಅವರು ಬೇರೆ ರೀತಿಯ ಒಂದು ಮನಸ್ಥಿತಿ ಚೇಂಜ್ ಆಗುತ್ತೆ ಅನ್ನೋದಕ್ಕೆ, ಬದಲಾಗುತ್ತೆ ಅನ್ನುವ ಉದ್ದೇಶದಿಂದ ಎಷ್ಟೋ ಜನ ಏನು ಪೊಲೀಸರು ಒಳಗೆ ಯೂನಿಫಾರ್ಮನ್ನು ಕೂಡ ಹಾಕಿಕೊಂಡು ಹೋಗೋದಿಲ್ಲ. ಅಂತಹದ್ರಲ್ಲಿ ಪೊಲೀಸರು ಇದ್ದಂತಹ ಸಮಯದಲ್ಲಿ ಪೊಲೀಸರ ಮುಂದೆಯೇ ಲಾಂಗು ಹಾಗೆ ತಲವಾರುಗಳನ್ನ ಹಿಡಿದುಕೊಂಡು ಒಳಗಡೆಗೆ ಹೋಗ್ತಾರೆ. ಈ ಒಂದು ಆರ್ಜಿಕರ್ ಆಸ್ಪತ್ರೆ ಏನಿದೆ, ಆರ್ಜಿಕರ್ ಆಸ್ಪತ್ರೆಯ ಒಳಗೆ ನುಗ್ಗಿ ಇದನ್ನು ಏನು ಮಾಡ್ತಾರೆ, ಇಲ್ಲಿ ಹೋಗ್ಬಿಟ್ಟು ಎಲ್ಲವನ್ನು ಹೊಡೆದಾಕ್ತಾರೆ. ವಾರ್ಡ್ಗಳು ಒಳಗಡೆ ಹೋಗ್ತಾರೆ, ಎಮರ್ಜೆನ್ಸಿ ಒಳಗಡೆ ಹೋಗ್ತಾರೆ, ಆಪರೇಷನ್ ಥಿಯೇಟರ್ಗೆ ಹೋಗ್ತಾರೆ. ಅಲ್ಲಿದ್ದಂತಹ ಪ್ರತಿಯೊಂದು ಯಂತ್ರೋಪಕರಣಗಳನ್ನು ಕೂಡ ಹೊಡೆದಾಕ್ತಾರೆ. ಇದು ಯಾತಕ್ಕಾಗಿ ಹೊಡೆದು ಹಾಕಿದ್ರು ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ. ಅನ್ನೋದಕ್ಕೆ ಏನಿಲ್ಲ, ಎಲ್ಲವೂ ಗೊತ್ತಿದೆ. ಇಲ್ಲಿ ಈ ಕಿರಿಯ ವೈದ್ಯರು ಹೇಳ್ತಿರುವ ಪ್ರಕಾರ ಅವರ ಕೈನಲ್ಲಿ ತಲವಾರುಗಳಿತ್ತು, ದೊಣ್ಣೆಗಳಿತ್ತು, ಎಲ್ಲವೂ ಇತ್ತು, ಮಚ್ಚುಗಳಿತ್ತು, ಈ ರೀತಿಯಾಗಿ ಎಲ್ಲವೂ ಇತ್ತು. ಆದರೆ ಪೊಲೀಸರು ಯಾಕೆ ಇವರನ್ನು ಮುಟ್ಟಲಿಲ್ಲ ಗೊತ್ತಿಲ್ಲ. ಪೊಲೀಸರು ಅವರ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಸೈಡಿಗೆ ಹೋಗಿ ಬಚ್ಚಿಟ್ಟುಕೊಂಡ್ರಂತೆ. ಎಂತಹ ಪೊಲೀಸರು ಗೊತ್ತಿಲ್ಲ. ಇವರನ್ನೆಲ್ಲ ಪೊಲೀಸರು ಅಂತ ಅಪಾಯಿಂಟ್ ಮಾಡಿಕೊಂಡಿದೆಯಂತೆ ಅಲ್ಲಿನ ಸರ್ಕಾರ. ಹಾಗಾದರೆ ಈ ಒಂದು 14ನೇ ತಾರೀಕಿನ ರಾತ್ರಿ ನಡೀತಾ ಇದ್ದಂತಹ ಒಂದು ರೀಕ್ಲೈಮ್ ದ ನೈಟ್ ಅಂತ ಹೇಳಿಬಿಟ್ಟು ಒಂದು ಕಿರಿಯ ವೈದ್ಯರು ನಡೆಸ್ತಿದ್ದಂತಹ ಒಂದು ಪ್ರತಿಭಟನೆ ಇದು. ಅಂದರೆ ಈ ಒಂದು ಎಲ್ಲಿಯೇ ಆಗಲಿ, ಒಂದು ಹೆಣ್ಣು ಮಕ್ಕಳು ಯಾವುದೇ ಆಫೀಸ್ನಲ್ಲಿ ಆಗಲಿ ರಾತ್ರಿಯ ವೇಳೆ ಕೆಲಸವನ್ನು ಮಾಡುವಾಗ ಅವರಿಗೆ ಒಂದು ಸೇಫ್ಟಿ ಬೇಕು ಅನ್ನುವ ಒಂದು ಉದ್ದೇಶದಿಂದ ನಡೆಸ್ತಿದ್ದಂತಹ ಒಂದು ಪ್ರತಿಭಟನೆ. ಹಾಗೆಯೇ ಅದರ ಜೊತೆಗೆ ಈ ಕಿರಿಯ ವೈದ್ಯ ಏನಿದ್ರು ಅವರ ಕಗ್ಗೊಲೆ ನಡೆದಿರೋದನ್ನು ಕೂಡ ವಿರೋಧಿಸಿ ಈ ಒಂದು ಮಮತಾ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ನಡೆಸ್ತಾ ಇದ್ರು. ಇಲ್ಲಿ ಈಗಾಗಲೇ ಸಂಜಯ್ ರಾಯ್ ಅಂತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಈತ ಏನು ಸಿವಿಲಿಯನ್ ಪೊಲೀಸ್ ವಾಲಂಟಿಯರ್ ಆಗಿ ಕೆಲಸವನ್ನು ಮಾಡ್ತಿದ್ದಂತೆ. ಅಂದರೆ ಸಿವಿಲಿಯನ್ ಪೊಲೀಸ್ ವಾಲಂಟಿಯರ್ ಅಂದರೆ ನಮ್ಮಲ್ಲೂ ಕೂಡ ಈಗ ಹೋಮ್ ಗಾರ್ಡ್ಸ್ನ ನೋಡಿದ್ದೇವೆ. ಹೋಮ್ ಗಾರ್ಡ್ಸ್ ಏನು ಕೆಲಸವನ್ನು ಮಾಡ್ತಾರೆ ಆ ಕೆಲಸವನ್ನು ಮಾಡ್ತಿದ್ದ ಅನಿಸುತ್ತೆ, ಮೋಸ್ಟ್ಲಿ ಇರಬಹುದು, ಗೊತ್ತಿಲ್ಲ ಅದರ ಬಗ್ಗೆ. ಹಾಗಾಗಿ ಏಕೆಂದರೆ ಆತನ ಬೈಕಿನ ಮೇಲೆ ಕೂಡ ಪೊಲೀಸ್ ಅಂತಕ್ಕಂತಹ ಒಂದು ಸ್ಟಿಕ್ಕರ್ನ ಹಾಕ್ಕೊಂಡು ಆತ ಓಡಾಡ್ತಿದ್ದ ಅಂತ ಕೆಲವೊಂದು ವಿಷಯಗಳು ಗೊತ್ತಾಗ್ತಾ ಇದೆ. ಇನ್ನು ಇಲ್ಲಿನ ಕಮಿಷನರ್, ಕೋಲ್ಕತ್ತಾದ ಕಮಿಷನರ್ ವಿನೀತ್ ಕುಮಾರ್ ಗೋಯಲ್ ಅವರು ಹೇಳ್ತಾ ಇರುವಂಥದ್ದು ಬೇರೆ. ಇಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದೇವೆ, ಆದರೆ ಎಲ್ಲರೂ ನಮ್ಮನ್ನು ದೂಷಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಡೆದಂತಹ ಘಟನೆ ಆಗಿರುವುದು ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾದಿಂದ ಮಾತ್ರ ಆಗಿರುವಂಥದ್ದು. ಯಾಕೆ ಈ ಸೋಷಿಯಲ್ ಮೀಡಿಯಾ ಹಾಗೂ ಮೀಡಿಯಾದ ಮೇಲೆ ಹೇಳ್ತಾ ಇದ್ದಾರೆ ಅಂತ ಅಂದರೆ, ಅವರು ನಮ್ಮ ಕೈಯಲ್ಲಿ ಏನೂ ಆಗುವುದಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಕೋಲ್ಕತ್ತಾ ಪೊಲೀಸರು ವೇಸ್ಟಾಗಿ ಕುಳಿತುಕೊಂಡಿದ್ದಾರೆ, ವೇಸ್ಟಾಗಿ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿಲ್ಲ ಅಂತ ಹೇಳಿ ಇವರೆಲ್ಲರೂ ಬಿಂಬಿಸಿ ಇದು ಈ ರೀತಿಯಾಗಿ ತಿರುಗಿಕೊಂಡಿದೆ. ಅಂದರೆ ಪ್ರತಿಭಟನಾಕಾರರೇ ಇದನ್ನು ಮಾಡಿದರು ಅಂತ ಹೇಳಿಬಿಟ್ಟು ವಿನೀತ್ ಕುಮಾರ್ ಗೋಯಲ್ ನಿನ್ನೆ ಬೆಳಗ್ಗೆ ಅಷ್ಟೇ ಹೇಳಿದರು. ಇದನ್ನು ಇದ್ದಕ್ಕಿದ್ದ ಹಾಗೆ ನಿನ್ನೆ ಸಾಯಂಕಾಲದ ವೇಳೆಗೆ ಮತ್ತೆ ಚೇಂಜನ್ನು ಮಾಡಿದ್ದಾರೆ. ಇಲ್ಲಿ ಏನು ಘಟನೆ ನಡೀತೋ ಆ ಜಾಗಕ್ಕೆ ಗೊತ್ತಿದೆ. 14ನೇ ತಾರೀಕು ರಾತ್ರಿ ಸ್ವಾತಂತ್ರ್ಯ ದಿನಾಚರಣೆ ಇದ್ದ ಕಾರಣ 15ನೇ ತಾರೀಕು
ಬೇರೆ ಬೇರೆ ಕಡೆಗೆ ಒಂದು ಪೊಲೀಸರನ್ನ ನಿಯೋಜನೆಯನ್ನು ಮಾಡಲಾಗಿತ್ತು. ಅಲ್ಲಿಂದ ಈ ಒಂದು ಘಟನೆ ನಡೆದ ಸ್ಥಳಕ್ಕೆ ಮತ್ತೆ ವಾಪಸ್ ಕರೆಸ್ಕೊಂಡು ಅಶ್ರವಾಯುವನ್ನು ಪ್ರಯೋಗಿಸಿ ಅಲ್ಲಿ ಕಳಿಸ್ಕೊಡ್ತಾರೆ. ಅಂದರೆ ಅವ್ರನ್ನೆಲ್ಲ ಓಡಿಸ್ತಾರೆ. ಆದರೆ ಒಂದು ಕರ್ಮ ಏನು ಗೊತ್ತೇನ್ರಿ, ನಾನು ಈ ವಿಡಿಯೋ ಮಾಡೋ ವೇಳೆಗೆ ಅಷ್ಟು 100-150 ಜನ ಗೂಂಡಾಗಳಲ್ಲಿ, ಪ್ರೈವೇಟ್ ಗೂಂಡಾಗಳಲ್ಲಿ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡೋದಕ್ಕಾಗಿಲ್ಲ ಈ ಕೋಲ್ಕತ್ತಾ ಪೊಲೀಸರ ಕೈಯಲ್ಲಿ. ಇದನ್ನು ಮುಂದುವರೆದು ಮಮತಾ ಮೇಲೆ ಯಾಕೆ ಬರ್ತಾ ಇದೆ ಅಂತ ಅಂದರೆ, ಈ ವೈದ್ಯಕೀಯ ಅಂದರೆ ಈ ಒಂದು ವೈದ್ಯಕೀಯ ವಿದ್ಯಾರ್ಥಿನಿಯೂ ಹೌದು, ಕಿರಿಯ ವೈದ್ಯೆಯೂ ಹೌದು. ಈ ಹೆಣ್ಣು ಮಗಳು ಸತ್ತಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಏನು ಈ ಒಂದು ಪ್ರಿನ್ಸಿಪಾಲ್ ಸೊ ಯಾರು ಹೇಳಿದ್ದಾರೆ ಇವರ ವೈದ್ಯಕೀಯ ಅಂದರೆ ಈ ಕಿರಿಯ ವೈದ್ಯ ಮನೆಗೆ, ನಿಮ್ಮ ಮಗಳು ಸೂಸೈಡನ್ನು ಮಾಡಿಕೊಂಡಿದ್ದಾಳೆ, ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಅಂತ. ಅದಾದ ನಂತರ ಅವರ ಮನೆಯವರು ಓಡೋಡಿ ಬರ್ತಾರೆ. ಅಲ್ಲಿ ಬಂದ ನಂತರ ಆಸ್ಪತ್ರೆಯಲ್ಲಿ ನೋಡೋದಕ್ಕೆ ಕೂಡ ಬಿಡೋದಕ್ಕೆ 3-4 ಗಂಟೆಗಳನ್ನ ಮಾಡ್ತಾರೆ. ಆ 4 ಗಂಟೆ ಆದಮೇಲೆ ಆ ಬಾಡಿಯನ್ನು ನೋಡಿ, ಆ ಶವವನ್ನು ನೋಡಿದಾಗ ಅವರಿಗೆ ಅನುಮಾನ ಬಂದು ಆ ಅನುಮಾನವನ್ನು ವ್ಯಕ್ತಪಡಿಸಿದ ನಂತರ ಅಷ್ಟೇ ಇದೆಲ್ಲವೂ ನಡೆಯುತ್ತೆ. ಇದೆಲ್ಲವೂ ನಡೆಯುವ ಮಧ್ಯೆ ದೊಡ್ಡದಾಗಿ ಪ್ರತಿಭಟನೆಗಳು ಶುರುವಾಗುತ್ತೆ. ಹಾಗೆಯೇ ಇಲ್ಲಿ ಏನು ಈ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ರಿದ್ರೋ, ಈ ಆರ್ಜಿಕರ್ ಆಸ್ಪತ್ರೆಯ ಪ್ರಿನ್ಸಿಪಾಲ್, ಆತನನ್ನು ಕಡ್ಡಾಯ ರಜೆಯ ಮೇಲೆ ಹೋಗೋದಕ್ಕೆ ನ್ಯಾಯಾಲಯ ತಿಳಿಸುತ್ತೆ. ಹಾಗೆ ಇಲ್ಲಿ ಸರಿಯಾಗಿ ತನಿಖೆ ನಡೆಯುತ್ತಿಲ್ಲ ಅಂತ ಹೇಳಿಬಿಟ್ಟು ಹೈಕೋರ್ಟ್ ಕೂಡ ಹೇಳುತ್ತೆ. ಹೈಕೋರ್ಟ್ನ ವಿಭಾಗೀಯ ಪೀಠ ಹೇಳಿಬಿಟ್ಟು ಕಡ್ಡಾಯ ರಜೆ ಮೇಲೆ ಹೋಗಿ ಅಂತ ಹೇಳಿದ ಮೇಲೆ ಮತ್ತೆ ಅಲ್ಲಿ ಈ ಪ್ರಿನ್ಸಿಪಾಲ್ ಇದ್ದಂಥವನು ಮನನೊಂದು ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ರಾಜೀನಾಮೆಯನ್ನು ಕೊಡ್ತಾನೆ. ಯಾಕೆಂದರೆ ನನ್ನ ಮಗಳ ಈ ಏನು ಕಿರಿಯ ವೈದ್ಯೆ ಈಗ ಕಗ್ಗೊಲೆಯಾಗಿದೆ, ಈಕೆ ನನ್ನ ಮಗಳು ಇದ್ದ ಹಾಗೆ ಅಂತ ಹೇಳಿಬಿಟ್ಟು ಒಂದು ರಾಜೀನಾಮೆಯನ್ನು ಕೊಡ್ತಾರೆ. ಆದರೆ ಇಲ್ಲಿ ಅನುಮಾನವನ್ನು ಹುಟ್ಟಿಸ್ತಕ್ಕಂಥದ್ದು ಏನಂದರೆ, ಆತ ರಾಜೀನಾಮೆಯನ್ನು ಕೊಟ್ಟ ನಂತರ ಕೂಡ ಈ ಮಮತಾ ಸರ್ಕಾರ ಏನಿದೆ, ಪಶ್ಚಿಮ ಬಂಗಾಳದ ಸರ್ಕಾರ, ಈತನನ್ನು ಮತ್ತೆ ಬೇರೊಂದು ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿ, ಮತ್ತೊಂದು ವೈದ್ಯಕೀಯ ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿ ನೇಮಕ ಮಾಡಿದೆ. ಯಾಕೆ ಈತನ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ಗೊತ್ತಿಲ್ಲ. ಯಾಕೆ ಇಲ್ಲಿ ಕೊಲೆಯಾಗಿರುವುದನ್ನು ಈಗ ಇವರು ತೋರಿಸೋದಕ್ಕೆ ಹೊರಟಿದ್ರು ಸೂಸೈಡ್ ಅಂತ, ಅದು ಕೂಡ ಗೊತ್ತಿಲ್ಲ. ಆದರೆ ಈಗ ಒಂದು ವರದಿ ಬಂದಿದೆ, ಅದು ವೈದ್ಯಕೀಯ ತಪಾಸಣೆಯಲ್ಲಿ ಈ ಒಂದು ಏನು ತೀರ್ಕೊಂಡಿದ್ಲು ಈ ಹುಡುಗಿ ಹೆಣ್ಣು ಮಗಳು. ಅದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಹೇಳಿಬಿಡ್ತೀನಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಏನು BJP ಮತ್ತು ಕಮ್ಯುನಿಸ್ಟ್ ಏನು ಆಪೋಸಿಷನ್ ಪಕ್ಷಗಳೆರಡೂ ಇದೆ, ಇವರು ಮಮತಾ ಬ್ಯಾನರ್ಜಿಯನ್ನು ರಾಜೀನಾಮೆಯನ್ನು ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ನಾವು ಕೋಲ್ಕತ್ತಾ ಹೈಕೋರ್ಟ್ ಏನಿದೆ, ಹೈಕೋರ್ಟ್ ಕೂಡ CBIಗೆ ಇದನ್ನು ವಹಿಸಿ ಅಂದ ಮೇಲೆ ಕೂಡ ಮಮತಾ ಬ್ಯಾನರ್ಜಿ ನಮಗೆ ಸಮಯವನ್ನು ಕೊಡಿ, ನಾವೇ ತನಿಖೆಯನ್ನು ಮಾಡ್ತೇವೆ ಅಂತ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ. ಆದರೆ ಈಗ ಇಲ್ಲಿ ಒಬ್ಬರು ಮಾಡಿದ್ದಾರಾ, 8-10 ಜನ ಮಾಡಿದ್ದಾರಾ ಅನ್ನೋದು ಅನುಮಾನವನ್ನು ಹುಟ್ಟಿಸ್ತಿತ್ತು. ಯಾಕೆಂದರೆ ಅದರ ಆ ಹೆಣ್ಣು ಮಗಳ ಮೇಲೆ ಆಗಿದ್ದಂತಹ ಒಂದು ಗಾಯವನ್ನು ನೋಡ್ತಿದ್ರೆ ಈಗ ಒಂದು ಮೆಡಿಕಲ್ ರಿಪೋರ್ಟ್ ಬಂದಿದೆ. ಆ ಮೆಡಿಕಲ್ ರಿಪೋರ್ಟ್ನ ಪ್ರಕಾರ ಈ ಒಂದು ಹೆಣ್ಣು ಮಗಳ ಏನು ಈ ಪ್ರೈವೇಟ್ ಪಾರ್ಟ್ ಅಂತ ಏನು ನಾವು ಹೇಳ್ತೀವಿ, ಆ ಖಾಸಗಿ ಅಂಗದಲ್ಲಿ 150 ಮಿಲಿಗ್ರಾಮ್ನಷ್ಟು ಒಂದು ವೀರ್ಯ ಇತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಅಂದರೆ ಇಲ್ಲಿ ಒಬ್ಬರು ಮಾಡೋದಕ್ಕೆ, ಈ ಒಂದು ಕೃತ್ಯವನ್ನು ಮಾಡೋದಕ್ಕೆ ಆಗಲ್ಲ. ಯಾವ ಕೃತ್ಯ ಅಂತ ನಾನು ಹೇಳಬೇಕಾಗಿಲ್ಲ, ಬಾಯ್ಬಿಟ್ಟು ಅದು ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಯಾಕೆಂದರೆ ಒಂದು ಏನಾದರೂ ಗಂಡಸು, ಒಬ್ಬ ವ್ಯಕ್ತಿ ಏನಾದರೂ ಈ ತರಹದ ಒಂದು ಕಾರ್ಯವನ್ನು ಮಾಡಿದರೆ ನಿನ್ನಿಂದ ಹೊರಗೆ ಬರ್ತಕ್ಕಂಥ ವೀರ್ಯ ಸರಿಸುಮಾರು 15-20 ಮಿಲಿಗ್ರಾಮ್ ಅಂತ ಹೇಳಿಬಿಟ್ಟು ವೈದ್ಯರು ಹೇಳ್ತಾ ಇದ್ದಾರೆ. ಹೇಳುವಂಥ ಸಂದರ್ಭದಲ್ಲಿ ಇಲ್ಲಿ 150 ಮಿಲಿಗ್ರಾಮ್ನಷ್ಟು ವೀರ್ಯ ಇದೆ ಅಂದರೆ ಗೊತ್ತಿಲ್ಲ ಎಷ್ಟು ಜನರು ಮಾಡಿರಬಹುದು ಅಂತ ನೀವೇ ಊಹೆ ಮಾಡಿ. ಈಗ ಗೊತ್ತಾಗದೇ ಇರತಕ್ಕಂಥದ್ದು ಒಂದು, ಕೇವಲ ಈ ಒಬ್ಬ ಏನು ಅರೆಸ್ಟ್ ಮಾಡಿದ್ದಾರೆ ಸಂಜಯ್ ರಾಯ್ ಅಂತ ಹೇಳಿಬಿಟ್ಟು, ಈತನು ಬಂದ ಒಂದು ಕ್ಯಾಮ್ರಾ ಮಾತ್ರ, ಬಂದು ಹೋದಂತಹ ಕ್ಯಾಮ್ರಾ ಮಾತ್ರ, ಆ ಒಂದು ಗೇಟ್ ಕಡೆ ಮಾತ್ರ ಏನು ಕ್ಯಾಮ್ರಾ ಇದೆ ಅದೊಂದರ ಫುಟೇಜ್ ಮಾತ್ರ ಇದೆ. ಇನ್ನು ಬೇರೆ ಎಲ್ಲ ಫುಟೇಜ್ಗಳು ಡಿಲೀಟ್ ಆಗಿದೆ. ಇದು ಮತ್ತಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ಗೊತ್ತಿಲ್ಲ, ಇದು ತನಿಖೆ ನಡೀಬೇಕು. CBI ಕೂಡ ಈಗಾಗಲೇ ಎಂಟ್ರಿಯನ್ನು ಕೊಟ್ಟಿದೆ. CBI ಬಂದು 14ನೇ ತಾರೀಕು ಬೆಳಗ್ಗೆ ಹೋದ ನಂತರ ರಾತ್ರಿ ವೇಳೆಗೆ ಈ ಪ್ರೈವೇಟ್ ಗೂಂಡಾಗಳು ಬಂದು ಈ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಪ್ರತಿಭಟನಾಕಾರರನ್ನು ಹೆದರಿಸಲಿಕ್ಕೆ, ಹಾಗೆ ನೀವೆಲ್ಲ ನಮ್ಮ ವಿರುದ್ಧವಾಗಿ ನಿಂತ್ಕೊಂಡ್ರೆ ಈ ರೀತಿ ಇರುತ್ತೆ ಅಂತ ಹೆದರಿಸಲಿಕ್ಕೆ ಅಂತಲೇ ಮಾಡಿದಂತಿದೆ. ಗೊತ್ತಿಲ್ಲ, ಇದೆಲ್ಲವೂ ತನಿಖೆ ನಡೀಬೇಕು. ತನಿಖೆ ನಡೆದ ನಂತರವಷ್ಟೇ ಇದರ ಹಿಂದೆ ಎಷ್ಟು ಜನರಿದ್ದಾರೆ ಅಂತ ಹೇಳಿಬಿಟ್ಟು ಗೊತ್ತಾಗುವಂಥದ್ದು.
ಹಾಗಾಗಿ ಈ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.